ಶೋಭನ ರಾಜಶಕುನಿ, ನಿನ್ನ ಶಪಥವು ಏನಾಯಿತು? ನಿನ್ನ 99 ಮಂದಿ ಸಹೋದರನ್ನು ಕೊಂದ ಆ ದುರ್ಯೋಧನಿಗೆ ಏನು ಮಾಡಿದೆ? ನಿನ್ನ ಸೇಡು, ನಿನ್ನ ಕಿಚ್ಚು ಏನಾಯ್ತು ಶಕುನಿ? ಏನಾಯ್ತು? ಆ ನಿನ್ನ ಗಾಂಧಾರ ದೇಶದ ಅರಸನಾದ ಗಾಂಧಾರ ಮಹಾರಾಜನನ್ನು ಒಂದು ತತ್ತು ಒಳಲೆ ನೀರನ್ನು ಕೊಟ್ಟು ನಿನ್ನ ಮತ್ತು ನಿನ್ನ ಸಹೋದರರ, ನಿನ್ನ ತಂದೆಯ ಸಹಿತ ಕೊಂದನಲ್ಲ ಆ ದುರ್ಯೋಧನನಿಗೆ ಏನು ಮಾಡಿದೆ? ಏನು ಮಾಡಿದೆ ದುರ್ಯೋಧನ? ಏನು ಮಾಡಿದೆ? ಈ ಸೌಬಲ ರಾಜ ಶಕುನಿ ಆಶ್ವಾಸನೆಯನ್ನು ಹಾಹಳ ಮಾಡುತ್ತಿರುವ ಅಧಮಮೃಗಗಳೇ, ಸತ್ತು ಏನಿ ಕುಹುಕು ಕಟ್ಟದ ಕರ್ಕಶ ಕೇಕೆ ಏನಿ ಪ್ರಣಾಂಗ ಜ್ವಾಲೆಯನ್ನು ಪ್ರಚೋದನೆಗೆ ಇತ್ತಿರುವ ಪ್ರಚಂಡವಾದ ಪ್ರಳಯ ತಾಂಡವ ಅಖಂಡ ಭರತ ಖಂಡಕ್ಕೆ ಕುಹಕ ಕುಡಿಲತೆಯ ಪ್ರವೀಣ ಮಾತ್ಸರ್ಯದ ಮಹಾ ನಿಪುಣ ಕಪಟ ಧೂರ್ತ ವಿದ್ಯಾ ವಿಶಾರದನಾದ ಈ ಸೋಬಲರಾಜ ಶಕುನಿಯರ ನಿಮಗಳೆಲ್ಲರೂ ಸರಸ ಸಲಪ ನನ್ನ ಹಂಚೈಕೆ ಕಾರಣಕರ್ತನಾದ ಧೂರ್ತ ಧೂರ್ಜಾತ ದುಷ್ಟ ದೃಢ ದುರ್ಯೋಧನರೇ, ಕೇಳು ಕೇಳು. ಅಂದು ನಿರಪರಾಧಿಗಳು ನನ್ನ ಗಾಂಧಾರದ ವಂಶೋಧಕರುಗಳಾದ 99 ಮಂದಿ ಸೋದರರೊಡನೆ ನನ್ನ ಜನ್ಮದಾತನನ್ನು ನಿನ್ನ ಕತ್ತಲ ಕಾರಾಗೃಹದಲ್ಲಿ ಇರಿಸಿ ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರಾಂಶಗಳನ್ನು ನೆನೆಸಿಕೊಂಡರೆ ಅಬ್ಬಾ, ನನ್ನ ಗುಂಡಿಗೆ ಈಗಲೂ ಸಿಡಿಲು ಬಡಿದಂತಾಗುವುದು ದುರ್ಯೋಧನ. ನೀನು ಕೊಡುತ್ತಿದ್ದ ಒಂದು ಇಡಿ ಅನ್ನ, ಒಂದು ಒಳಗೆ ನೀರು ನಮ್ಮೆಲ್ಲರ ಕುಕ್ಷಿಯ ಬಾಧೆಯೂ ನೀಗುತ್ತಿರಲಿಲ್ಲ. ನನ್ನ ಸಹೋದರರು ಸಮೂಹವಾಗಿ ಸೇರಿ ನಿರ್ಧರಿಸಿ ಆ ತುತ್ತು ಅನ್ನವನ್ನು ನನಗೆ ಕೊಟ್ಟು ನನ್ನ ಶ್ವಾಸದ ಉಸಿರು ಬತ್ತದಂತೆ ಮಾಡಿ ನಿನ್ನ ಮೇಲೆ ತಾವೆಲ್ಲರೂ ಹಸಿವಿನಿಂದ ನರಳಿ ಒಬ್ಬೊಬ್ಬರಾಗಿ ಅದರಾದರ ದುರ್ಯೋಧನ ಸೋದರರೇ, ನನ್ನ ಹತಭಾಗ್ಯ ಸೋದರರೇ, ಒಬ್ಬೊಬ್ಬರಾಗಿ ಹತರಾದರು. ಅವರ ಮೃತ ದೇಹದ ಮೇಲಿನ ಸ್ಥಿರಸ್ವಿನ ದೃಷ್ಟಿಯು ಈಗಲೂ ನನ್ನ ಸ್ಕುಡಿಗೆ ಪಡಲರಿ ಅಚ್ಚಳಿಯದೆ ಉಳಿದು ನಿರಂತರ ಕಡುಕುತನದಿಂದ ಭಯಂಕರ ಬಡಭಾಗ್ನೆಯಿಂದ ನೊಂದು ಬೆಂದು ಕೃಶವಾಗಿರುವ ಈ ನನ್ನ ದೇಹವನ್ನು ಹಣವಾಗಿ ಚಿತ್ರ ವಿಚಿತ್ರವಾಗಿ ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಮಾತ್ಸರ್ಯದ ಹೊರತು ಅತ್ಯಾವ ಆಕಾಂಕ್ಷೆಗಳು ನನ್ನ ನರಸಲು ಅಸಾಧ್ಯ. ದುಷ್ಟ ದುರ್ವಿಧಿಯ ಅಟ್ಟಾಸಲ್ಲಿ ಮೆರೆಯುತ್ತಿರುವ ದುಷ್ಟ ದುರ್ಯೋಧನರೇ, ಕೇಳು. ನಾನು ಸಹ ನಿನ್ನಂತೆ 99 ಮಂದಿ ಸೋದರನ್ನು ಒಳಗೊಂಡು
ಸಕಲ ಸಾಮಂತ ರಾಜ್ಯಗಳನ್ನು ಓಲೈಸಿಕೊಂಡು ರಾಜ್ಯಭಾರ ಮಾಡಬಹುದಾಗಿತ್ತು, ಚಕ್ರವರ್ತಿಯಾಗಿ ಬೆಳೆಯಬಹುದಾಗಿತ್ತು. ಸೌಭಾರ ರಾಜ, ಸೌಭಾರ ರಾಜ, 99 ಮಂದಿ ಸಹೋದರರು ಬೇಡ. ಶಕುನಿ ಚಕ್ರವರ್ತಿಗೆ ಬಹುಪರ, ಶಕುನಿ ಚಕ್ರವರ್ತಿಗೆ ಬಹುಪರ, ಚಕ್ರವರ್ತಿಯಾಗಿ ಮೆರೆಯಬಹುದಾಗಿತ್ತು. ರಾಜ್ಯಭಾರ ಮಾಡುವುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾದವು, ಗಾಳಿಗೋಪುರವಾದವು. ಚಿಂತೆ ಇಲ್ಲ, ಚಿಂತೆ ಇಲ್ಲ ಸುಯೋಧನ, ಚಿಂತೆ ಇಲ್ಲ. ಅಂತೆ ಮಳ್ಳನ ಮಳ್ಳಿನ ತೆಗೆಯಬೇಕು, ವಜ್ರದ ಚಾರ್ಜ್ ಮಾಡಬೇಕು. ನಿನ್ನಂತ ಮೋಸಗಾರರನ್ನು ಮೋಸದಿಂದಲೇ ನಾಶ ಮಾಡಬೇಕೆಂಬ ಹಿರಿಯರ ನಾಳ್ನುಡಿಯಂತೆ ಹಡಿಗಡಿಗೂ ನಿನ್ನನ್ನು ಅಡ್ಡಗಟ್ಟಿ ಅಡ್ಡದಾರಿಯಲ್ಲೇ ನಡೆಸುತ್ತಾ ಬಂದೆ. ಅಡ್ಡದಾರಿಯಲ್ಲೇ ನಡೆಸುತ್ತಾ ಬಂದೆ. ಹೆಣ್ಣ ಮುಂದೆ ನಿನ್ನ ಹಸ್ತಿನಾವತಿಯ ಮಹಾದ್ವಾರದಿಂದ ರಣಕ್ಷೇತ್ರದ ಮಹಾದ್ವಾರದವರೆಗೂ ರಕ್ತದ ಕೋಣೆಯನ್ನು ಏರ್ಪಡಿಸಿ ಆ ರಕ್ತದ ಕೋಣೆಯಲ್ಲಿ ಆ ನಿನ್ನ ಹಸ್ತಿನಾವತಿಯ ರಕ್ತ ಖಚಿತ ಸಿಂಹಾಸನ ನನ್ನ ಹೆಸರು ಕುಟಿಲ ಬುದ್ಧಿ, ಕುಲ ಕಠೋರ, ಕುತಂತ್ರಿ, ಶಕುನಿಯನ. ಶಕುನಿ ಅಲ್ಲ, ಅಷ್ಟಕ್ಕೆ ತೃಪ್ತನಲ್ಲ ಕೌರವೇಶ್ವರ, ಅಷ್ಟಕ್ಕೆ ತೃಪ್ತನಲ್ಲ. ಯಾವಳಿನ ಸತಿ ಭಾನುಮತಿ ಮೊಂಡೆಯಾಗಿ ಮಂಡಗೆದರಿ ನಿನ್ನ ಚಿನ್ನದ ಮುಂಡದ ಮೇಲೆ ಬಿದ್ದು ಗೋಳಾಡುವನು. ಎಂದಿಗೆ ಈ ಕಣ್ಗಳಿಂದ ನೋಡುವನು. ಅಂದೆ ಈ ಶಕುನಿಯ 99 ಮಂದಿರ ಸೋದರಾತ್ಮಕ್ಕೆ ಶಾಂತಿ. ಅಂದೆ ಈ ಶಕುನಿಗೆ ಶಾಂತಿ. ದಿಗಂತ ಪಾತಾಳ ಕಾರಾಗೃಹದಲ್ಲಿ ನರಳುತ್ತಾ ಚೀರುತ್ತಾ ಸತ್ತ ನನ್ನ ಸೋದರನ ಭೂತ ಪೇದ ಪಿಶಾಚಿಗಳ ಆರ್ತರಾದ ಶಬ್ದ. ಅಳಬೇಡಿ ನನ್ನ ಹಠಭಾಗ್ಯ ಸೋದರರೇ. ಅಳಬೇಡಿರ ನನ್ನ ಹಠಭಾಗ್ಯ ಸೋದರರೇ. ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಕಳ್ಳಬೇಡಿರೋ ಎನ್ನ ಹಠಭಾಗ್ಯ ಸೋದರರೇ. ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಸೋದರರೇ, ನನ್ನ ಹಠಭಾಗ್ಯ ಸೋದರರೇ, ಕಳ್ಳಬೇಡಿರೋ ಎನ್ನ ಹಠಭಾಗ್ಯ ಸೋದರರೇ. ಉಳಿದಿರು
ಉಳಿದಿರುವೆನು ನಾನು ನಿಮಗಾಗಿ ನಿಮ್ಮ ಹಿತಕ್ಕಾಗಿ. ಸೋದರರೇ ಪಾಂಡವ ಕೌರವ ಯೋಧರ ಕೆರಳಿಸಿ ಪಾಂಡವ ಕೌರವ ಯೋಧರ ನರಕಳ ಬರವನ ರಣಬೀಸಲು ನರಕಳ ಬರವನ ರಣಬೀಸಲು ಕಳಬೇಡಿರೋ ಅಸಭಾಗ್ಯ ಸೋದರರೇ ಉಳಿದಿರುವೆನು ನಾನು ನಿಮಗಾಗಿ ನಿಮ್ಮ ಹಿತಕ್ಕಾಗಿ. ಸೋದರರೇ ಹಳಬೇಡಿ ಸೋದರರೇ, ಹಳಬೇಡಿ. ಆ ದುರ್ಯೋಧನ ಮಂದಿ ಸೋದರ ಚಿನ್ನ ಮುಂಡಗಳಿಂದ ಆ ನರಗಾರ ನಿಮಗೆ ನಿರಂಜನ ಮಾಡಿದರು. ಹಳಬೇಡಿ ಸೋದರರೇ, ಹಳಬೇಡಿ. ಕೆಲವೋ ದುರ್ಯೋಧನರೇ, ಇನ್ನು ಮುಂದೆ ನಾನು ನಿನ್ನ ಸೋದರ ಮಾವ ಶಕುನಿಯಲ್ಲ, ನಿನ್ನ ಹಗಲಲ್ಲಿ ಕುಳಿತಿರುವ ಜಾನವಾಚಾರೆ, ನಿನ್ನ ಪಾಲಿನ ಸೇಡಿನ ಸಿಂಹ ನಾನು. ಆ ನರಕದಲ್ಲಿ ಪಡುವ ಯಾತನೆಗಿಂತ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ಆಗುವ ಯಾತನೆ ಅತಿ ಭಯಾನಕ. ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರಿಂದ ರಕ್ತ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾರು ನಿಟ್ಟುಸದಂತೆ ಮಾಡಿ ನಿನಗೆ ನರಕದ ಮಾರ್ಗವನ್ನು ಇಡಿಸುವೆ. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಶಕುನಿ. ಕೌರವೇಶ್ವರ, ನಿನ್ನ ಪರಮವೈರಿಗಳಾದ ಆ ಪಾಂಡವರು ಎನ್ನಷ್ಟರಲ್ಲಿ ನಿನ್ನ ಆಗಮನವಾಯಿತು. ಇದಕ್ಕೆ ಕೈಯೋ ಹಸಿದ ಎಬ್ಬುಲಿ ಅಂತ ಆರ್ಭಟಿಸುವೆ. ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ? ಚಿಂತೆಯಕ್ಕೆ ಕುರುರಾಜ. ಜಯದ್ರದ ಕೃಪಾವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಹೊರಟಿದ್ದಾರೆಂದು ಈ ದಿನ ದೂತನ ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಸೂರನು. ತನ್ನೆರಡು ತೋಳ್ಗೊಳಗಳಿಂದ ಇಡೀ ಪಾಂಡವರ ಸಮಸ್ತ ಸೈನ್ಯಗಳನ್ನೇ ಎದುರಿಸಬಲ್ಲನು. ಆದರೆ ಈ ಜಾತಿ ಹಿಂಸೆ ಸಹಿಸಬೇಕಲ್ಲ, ಇದು ಉಚಿತವೇ ಶಕುನಿ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದರು. ಆದರೆ ಅವರ ಮಾತನ್ನು ಅಭಿಮಾನದಿಂದ ನಿರಾಕರಿಸಿದನು. ಎತ್ಕೊಳ್ಳೋದು ನೀವು ಎತ್ಕೊಳ್ಳಿ. ಚಿಂತೆಗೆ ಕುರುರಾಜ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ಬಿಡಿಸಿರೋದನ
ಯದುಪತಿಸಿದವನು ಸಮಯವನ್ನು ಅಗ್ರಜ ಯದುಪತಿಸಿದವನು ಸಮಯವನ್ನು ಅಗ್ರಜ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವರಂತೆ. ನಾಳೆ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವರಂತೆ. ಅಣ್ಣ, ನಡೆಸುವರಂತೆ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಹೋಗು. ಅತಿಥಿಗಳ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ಆ ಗೊಲ್ಲ ಕೃಷ್ಣನು ನಮ್ಮ ಅತಿಥಿ ಸ್ವೀಕಾರವನ್ನು ನಿರೀಕ್ಷಿಸುವಂತಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದರವರೆಯನ್ನು ಆಶ್ರಯಿಸಿರುವನಂತೆ. ಎಷ್ಟೊಂದು ಅವಹೇಳನವಣ್ಣ, ಎಷ್ಟೊಂದು ಅವಹೇಳನ! ಇದು ಅವಹೇಳನ ಪ್ರಿಯ ಸಹೋದರ. ಯದುಪತಿ ಭಕ್ತಪರಾಧಿಯನ್ನು ವಿದುರಂತ ಭಕ್ತರು ಆದರೆಗೆ ಮತ್ತಾರಿರುವರು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರನು. ದುಡುಕಬೇಡ ಸಹೋದರ, ದುಡುಕಬೇಡ. ಹೋಗು, ಅತಿಥಿಗಳ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಮುರಹರಿ ಕೃಷ್ಣರ ಕೃತ್ರಿಮ ಜಾಲ ಮೂಲವು ತಿಳಿಯುವುದ ಸದಳವೇ. ಮುರಹರಿ ಕೃಷ್ಣರ ಕೃತ್ರಿಮ ಜಾಲ ಮೂಲವು ತಿಳಿಯುವುದ ಸದಳವೈ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದು ಒದಗಿರುವುದೇ ಮಗೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದು ಒದಗಿರುವುದೇ ಮಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಆ ನಲ್ಲಯರ ಗೊಲ್ಲನ ಮರ್ಮವ ತಿಳಿಯದ ಈ ಪರಿದುಡುತ್ತಿರುವುದೇ. ಅಗ್ರಜ, ಆ ನಲ್ಲಯರ ಗೊಲ್ಲನ ಮರ್ಮವ ತಿಳಿಯದ ಈ ಪರಿದುಡುತ್ತಿರುವುದೇ. ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಅಗ್ರಜ, ಆ ಗೊಲ್ಲ ಕೃಷ್ಣನು ನಮ್ಮ ಗುರುಕುಲವನ್ನೇ ನಾಶ ಮಾಡಲು ಬರುತ್ತಿರುವನು. ಆತನಿಗೆ ಸತ್ಕಾರವೇ ಸತ್ಕಾರ. ಒಪ್ಪದು ಒಪ್ಪದು ನನಗೊಪ್ಪ. ದುಶ್ಯಾಸನ ದುಶ್ಯಾಸನ. ನೋಡಿದೆಯ ಮಾವ ನನ್ನ ಸಹೋದರ ಕ್ರೋಧಾಗ್ಧ ಸ್ವರೂಪವನ್ನು? ನೋಡಿದೇನೆ ಕೌರವೇಶ್ವರ. ಎಷ್ಟೇ ಆದರೂ ಚಕ್ರವರ್ತಿಗಳ ಸೋದರನಲ್ಲವೇ? ಮೊದಗಜಗಷ್ಟೇ ಇದ್ದರು ಈ ಸಿಂಹಕ್ಕೆ ಸಾಟಿಯೇ. ಅದಿರಲಿ, ಈಗ ಕೃಷ್ಣನ ಸಂಧಾನಕ್ಕೆ ಸಂಬಂಧಿಸಲು ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಸಾರ್ವಭೌಮನ ಆಮಂತ್ರಣವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕು ಚೌಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ. ಮೊದಲೇ ನೀನು ಭಕ್ತಿ ವೈರಾಗ್ಯಗಳಿಂದ ವಂಚಿತನಾದ ನೀನು ಈ ಅಪಮಾನವನ್ನು ಹೇಗೆ ಸಹಿಸುವುದನ? ಕೃಷ್ಣನಲ್ಲಿ ಇಷ್ಟೊಂದು ದ್ವೇಷ ಬೇಕೆ ಸಗುನಿ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕಿತ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವತರಿಸಿರುವನು. ಯಾರು ಅವನ ವೈರಾಗ್ಯಕ್ಕೆ ಮರಳಾಗಿ ಭಗವಂತನ ಸ್ವರೂಪವನ್ನು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಕಂಸ, ಜರಾಸಂಧ,
ಶಿಶುಪಾಲಾದಿಗಳಾಗಿ ಇವರೆಲ್ಲ ನಿನಗೆಂಥ ಮಿತ್ರರಾಗಿದ್ದರಯ್ಯ. ಕಾರಣವಿಲ್ಲದೆ ಅವರನ್ನೇ ಸಂಹರಿಸಿದನು. ಕಂಸನನ್ನು ವಧಿಸಿ ಹೊರಳೋ ಮರಳೋ ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನ ಕೂರಿಸಿ ಸಹೋದರರೆಲ್ಲರನ್ನು ಸುರಪ್ಪನ ಪ್ರವೃತ್ತನನ್ನಾಗಿ ಮಾಡಿ ರಾಜ್ಯದ ಲಕ್ಷ್ಮಿಯನ್ನು ತನ್ನ ಕೈವಶ ಮಾಡಿಕೊಂಡನು. ಇಂಥವನಿಗೆ ಮನ್ನಣೆಯ ಗೌರವೇಶ್ವರ. ಹಾಗಾದರೆ ನನ್ನನ್ನು ದೋರಿಕೆಗೆ ಏಕೆ ಕಳಿಸಿದೆ ಮಾವ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯ ಬೇಡ. ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಏನು ಮಾವ ಆ ಉದ್ದೇಶ? ಕಾಳ ಸರ್ಪದ ವಿಷದಲ್ಲನ್ನು ಕಿತ್ತ ಬಳಿಕ ಅದರೊಂದಿಗೆ ಸುಲಭವಾಗಿ ಸರಸವಾಡಬಹುದಲ್ಲವೇ? ಕೃಷ್ಣನ ಯಾದವ ಸೈನ್ಯದ ಹೆಚ್ಚಿನ ಅವಶ್ಯಕತೆಯು ನಿನಗಿತ್ತು. ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತವಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯ ಸಾಕೆಂದು ನಿಸಂಕೋಚವಾಗಿ ಹೇಳಬೇಕಿತ್ತು. ಆದರೆ ಅರ್ಜುನನು ನಿನ್ನನ್ನು ಈ ಸಂಕಟದಿಂದ ಪಾರು ಮಾಡಿರುವನು. ನೀನು ಹೇಳಿದಂತೆ ಕೃಷ್ಣನು ವಂಚಕನೇ ಇರಬಹುದು. ಅವನ ಮೇಲಿನ ದೇಶದಿಂದ ಆ ಪಾಂಡವನ್ನು ಹಿಂಸಿಸಬೇಕಾಗುವುದಲ್ಲ. ಕೌರವೇಶ್ವರ, ನಿನ್ನ ಬಾಯಲ್ಲಿ ಪಾಪ ಪುಣ್ಯಗಳ ಮಾತುಗಳೇ. ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳಿದಂತಾಯಿತು. ಕೌರವೇಶ್ವರ, ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಅವನ ಆಜ್ಞಾಪಾಲಕರು. ನೀನೇನಾದರೂ ಸಂಧಿಗೆ ಸಮ್ಮತಿಸಿ ಪಾಂಡವರಿಗೆ ಆಶಯ ಕೊಟ್ಟದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗ. ಹೌದಯ್ಯ, ಪಾಂಡವರು ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲೆ ನಷ್ಟವಾಯಿತು. ಮತ್ತೆ ಅದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರನಿಂದ ಅನುಭಕ್ತಳಾದ ಈ ಕುರುಭೂಮಿ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಅಚ್ಚಲಾಂಜಲಿ ಇಡುವುದು ನಿನಗೆ ಉಚಿತವಲ್ಲ. ಪಾಂಡವರಿಗೆ ರಾಜ್ಯದ ಮೇಲೆ ಹಂಬಲವಿದ್ದರೆ ರಣರಂಗದಲ್ಲಿ ಸೆಣಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿಯಕ್ಕೆ ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸೋಮರ ರಾಜ. ಪಾಂಡವರಿಗೆ ಯುದ್ಧದ ಹೊರತಾಗಿ ಒಂದು ಸೂಜಿ ಮರ ಊರುವಷ್ಟು ಜಾಗವನ್ನು ಕೊಡಲಾಗದು. ಅಷ್ಟು ಮಾತ್ರ ಅಲ್ಲ ಕೌರವೇಶ್ವರ, ಸಂಧಿಯ ನೆಪದಲ್ಲಿ ಬಾರಿಗೂ ಪ್ರತಿಷ್ಠೆ ತೋರುತ್ತಿದ್ದನು ಆಗೋಲ್ಲ ಕೃಷ್ಣ. ಆತನಿಗೆ ತಕ್ಕ ಪ್ರಾಯಶ್ಚಿತ ಆಗಲೇಬೇಕು. ಕೌರವೇಶ್ವರ, ಈ ವಿಷಯದಲ್ಲಿ ನನ್ನದೊಂದು ಸಲಹೆ ಇರುವುದು. ಕೌರವೇಶ್ವರ, ಏನು ಮಾವ ನಿನ್ನ ಸಲಹೆ? ಸಮಯ ಬಂದಾಗ ವಿಜ್ಞಾಪಿಸನು ಕೌರವೇಶ್ವರ. ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ಅರಮನೆಗೆ ಹೋಗೋಣ. ನಡೆ ಕೌರವೇಶ್ವರ, ನಡೆ 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 ನಡೆ. ಗುರುಕುಲದ ರಣಕಲೆ ನೀನಾಗುವ ರಣರಂಗದಲ್ಲಿ ನಡಬಾರೆ. ದುರ್ಯೋಧನ ಬರ್ಗರೆಯುವ ಬಿರುಗಾಳಿಗೆ ಸೇಡಿನ ಕಾರ್ಮಳಗಳನ್ನು ಎಬ್ಬಿಸಿ ದ್ವೇಷಾಜ್ಞವು ಮಿಂಚಿನಂತೆ ಪ್ರಜ್ವಲಿಸಿ ಅವರು ಬಡಿಸುವ ಗುಡುಗು ಸಿಡಿಗಳು ಈ ನಿನ್ನ ದರೆಯನ್ನು ಬಿರಿಯುವಂತೆ ಮಾಡಿ ಈ ಕುರು ಸಾಮ್ರಾಜ್ಯವು ಈ ಶಕುನಿಯ ವಿಷದ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗಲಿ. ಅಧಿಕಾರ ಅಂತೆ ಅಧಿಕಾರ. ಇನ್ನೆಷ್ಟು ದಿನ ಅಧಿಕಾರ? ಅಧಿಕಾರ ನಿನಗೆಂದು ಒಪ್ಪಿ ನಡೆಯುವೆ. ಅಭಿಮನಿಗೆ ಬಲಿಯ ಕತ್ತು ನಾನು ನೋಡುವೆ. ಪಾಪಿ ನಾನು ನೋಡಿ, ಈಶ ನಾನು ನೋಡಿ, ದ್ರೋಹಿ ನಾನು ನೋಡಿ. ಅಧಿಕಾರ ನಿನಗೆಂದು ಒಪ್ಪಿ ನಡೆಯುವೆ. ಅಭಿಮನಿಗೆ ಬಲಿಯ ಕತ್ತು ನಾನು ನೋಡುವೆ. ಪಾಪಿ ನಾನು ನೋಡಿ,
ಫಲ ಮಾಡೋ ಸಂತು ನನ್ನ ಎದೆಯಲೇ ನಿನ್ನ ಫಲ ಮಾಡೋ ಸಂತು ಇದೆ ನನ್ನ ಎದೆಯಲೇ ದರೆಯಾಳ ಆಸೆ ಇದೆ ನಿನ್ನವರದಲೇ ದರೆಯಾಳ ಆಸೆ ಇದೆ ನಿನ್ನ ಮನೆಯಲ್ಲೇ ನಿನ್ನ ಫಲ ಮಾಡೋ ಸಂತು ನನ್ನ ಎದೆಯಲೇ ನಿನ್ನ ಕೊಲೆ ಮಾಡೋ ಸಂತು ಇದೆ ನನ್ನ ಎದೆಯಲ್ಲಿ ಇದು ನಿನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ ಇದು ನಿನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ ನಮ್ಮೆಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನು ತಪ್ಪ ಆ ಬ್ರಹ್ಮನು ತಪ್ಪ ಅಧಿಕಾರ 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 ನಿನದೆಂದು ಒಪ್ಪಿದರೆ ಅಭಿನಂದೆ ಬಲಿಯ ಕೊಟ್ಟ ನಾನು ನೋಡು ಪಾಪಿ ನಾನು ನೋಡು ಈಶ ನಾನು ನೋಡು ದ್ರೋಹಿ ನಾನು ನೋಡು ಗೌರೇಶ್ವರ ಶೂರದನ್ನುವ ಹಿಡಿದು ನಿಂತ ವೀರ ಪಾತ್ರನು ಗೌರವಂಜರ ಶೂರದನ್ನುವ ಹಿಡಿದು ನಿಂತ ವೀರ ಪಾತ್ರನು ಅನ್ಯಾಯದಿ ಪ್ರಾಣ ಬಿಡುವ ಚೋಟಕರ್ಣನು ಅಯ್ಯೋ ಪಾಪ ಅನ್ಯಾಯದಿ ಪ್ರಾಣ ಬಿಡುವ ಚೋಟಕರ್ಣನು ಸಿಡಿದದ್ದ ನಿಲ್ಲುವನ ಭೀಮಸೇನನು ಸಿಡಿದದ್ದ ನಿಲ್ಲುವನ ಭೀಮಸೇನನು ತನ್ನ ಗಳೆಯಿಂದ ರುಂಡ ಮುಂಡ ಕೊಂಡೊಯ್ದನು ತನ್ನ ಗಳೆಯಿಂದ ರುಂಡ ಮುಂಡ ಕೊಂಡೊಯ್ದನು ಇದು ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ ನಿನ್ನದು ತಪ್ಪ ನಿನ್ನದು ತಪ್ಪ ನಮ್ಮೆಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನು ತಪ್ಪ ಆ ಬ್ರಹ್ಮನು ತಪ್ಪ ಅಧಿಕಾರ 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 ನಿನದೆಂದು ಒಪ್ಪಿದರೆ ಅಭಿಮನಿಗೆ ಬಲಿಯ ಕೊಟ್ಟ ನಾನು ನೋಡು ಪಾಪಿ ನಾನು ನೋಡು ಈಶ ನಾನು ನೋಡು ದ್ರೋಹಿ ನಾನು ನೋಡು ರಮಾಧಿಪತಿ ರಾಜ ಮಾರ್ತಾಂಡ ಹಸ್ತಿನಾವತಿಯ ಮಣಿಮುಕುಟ ಗಾಂಧಾರ ದೇವಿಯ ಗರ್ಭ ಸಂಜಾತ ವಜ್ರಕಾಯ ಚಲವಂತಮಲ್ಲ ದುರ್ಯೋಧನ ಸಾರ್ವಭೌಮಕಿ ಜೈ ಕರ ಜೈ ಕರ ಜೈ ಕರ ಸಮರದಿ ಸರದಾರ ಅಮ್ಮೀರ ಘನಸೂರ ಕುರುಪತಿಗೆ ಸಮನಾರಿಯರೈ ಸಮರದಿ ಸರದಾರ ಅಮ್ಮೀರ ಘನಸೂರ ಕುರುಪತಿಗೆ ಸಮನಾರಿಯರೈ ಶಸ್ತ್ರಾಸ್ತ್ರ ಮಹಾರಥಿ ಕರಿಂದೊರಗೂಡಿ ಜೈಕರಿಸಿ ಕೆರೆವ ಹತ್ತೋಯಿ ಸೈನ್ಯದಳ ಅಧ್ಯಕ್ಷರು ನಾ ಪಿತಾಮಹ ಭೀಷ್ಮ
ಶಕುನಿ ದೇವೇಶ್ವರ. ಸಾಟಿ ಇರುವರೆಗೆ ನನಗೆ ಸಾಟಿ ಇರುವರೆಗೆ ಸಾಟಿ ಇರುವರೆಗೆ ನನಗೆ ಸಾಟಿ ಇರುವರೆಗೆ ಗುರುಕುಲ ಸಿಂಹಾಸನದಿ ನರವ ಇಡದೆ ಚೌಳಿಗೆ ಕೈಕ ದೊರೆಯಲ್ಲಿ ಮಾಡುತ್ತಿರ ಸಾಟಿ ಇರುವರೆಗೆ ನನಗೆ ಸಾಟಿ ಇರುವರೆಗೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯ ರಣಗಳ ವತ್ಸದ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣಗಳ ವತ್ಸದ ಬಿಡುವುದಕ್ಕೆ ಮಾವಸ ಕುನಿ ಸಲಹೆ ನೀಡದಿರುವುದೇ ಚಿತ್ರಕರಣ ಶತ್ರುಗಳನ್ನು ಬಿಡುವುದೇ ಈ ಮಾವಸ ಕುನಿ ಸಲಹೆ ನೀಡದಿರುವುದೇ ಚಿತ್ರಕರಣ ಶತ್ರುಗಳನ್ನು ಬಿಡುವುದೇ ಅಂಥದ್ದು ಅವರನ್ನು ಒಲಿಸದಿರುವುದೇ. ಅನಗದು ಯೋಧನನ್ನು ಒಲಿಸದಿರುವುದೇ. ಈಗಿರುವಲ್ಲಿ ಸೋಟಿ ಇರುವರೆಗೆ ಸೋಟಿ ಇರುವರೆಗೆ ಸೋಟಿ ಇರುವರೆಗೆ ನನಗೆ ಸೋಟಿ ಇರುವರೆಗೆ ಗುರುಕುಲ ಸಿಂಹಾಸನದಿ ಕರವ ಹಿಡದೆ ಚೌಡತಿಯೇ ಕೈಗ ದೊರೆಯಲಿ ಮಾಡುತ್ತಿರ ಸೋಟಿ ಇರುವರೆಗೆ ನನಗೆ ಸೋಟಿ ಇರುವರೆಗೆ. ಪಿತಾಮಹ, ಒಂದು ವಿಚಿತ್ರ ವೃತ್ತಾಂತವನ್ನು ಕೇಳಿದಿರ. ರಾಜ್ಯ ಕೋಶಾದಿಗಳನ್ನೆಲ್ಲ ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಕೃಷ್ಣನನ್ನೇ ನಂಬಿಕೊಂಡಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಥ ರಾಜ್ಯವನ್ನು ಕೇಳಿದರಂತೆ. ನೋಡಿದಿರಾ ಆ ಅರಣ್ಯವಾಸಿಗಳ ಅಟ್ಟ ಹಸು ಎಷ್ಟರ ಮಟ್ಟಿಗಿರುವುದು. ಸುಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಲು ಕೇಳುವಂತೆ ಈಗ ಬರ್ತಿರುವರಲ್ಲದೆ ಅದನ್ನು ಯುದ್ಧ ಯುದ್ಧಕ್ಕೆ ಸದಾ ಸಿದ್ಧ. ತಾತ, ನನ್ನ ಬಳಿ ಒಂದೊಂದು ಅಶ್ವಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ್ದ ಬಾಳೆಹಣ್ಣೆಂದೇ ನಾಚಗುಂದಾಗಿ ಹೋಗುವರು. ಸಹೋದರ ದುಶ್ಯಾಸನ ಅಗ್ರಜ ಪಾಂಡವರ ರಣಹೆಜ್ಜೆಯನ್ನು ಪ್ರಾರಂಭಿಸಲು ಸರ್ ಯಾರ ಮಹಾಪದೇಶಕನವರು. ಅಗ್ರಜ, ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಏನು ಪುರುಷೋತ್ತಮನೇ? ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾಗಿ ಈ ಓರ್ವ ದಾಸಿ ಪುತ್ರನಿಗೆ ಹೋದಂತೆ ಎಷ್ಟೊಂದು ಹವಯಾಳನ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ನಿನ್ನಲ್ಲಿ ರಾಯಭಾರಿಯಾಗಿ ಬರುತ್ತಿರಲಲ್ಲದೆ ನಿನ್ನಲ್ಲಿ ಯಾತನೆಗಾಗಿ ಬರುತ್ತಿಲ್ಲ. ಯಾರು? ಓಹೋ, ವಿದುರ ಮಹಾಶಯರು. ಏನು ಹೇಳಿದರೆ? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವ ವಿಚಾರವನ್ನ ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ದಿನವು ಅಥವಾ ನ್ಯಾಯಕ್ಕೆ ಸರ್ವರು ಓದಿನರು. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲವು ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗಿರುವುದು. ಸಕಲ ವೀರರಿಂದ ಪರಿಣತವಾದ ಈ ಓರ್ವ ಚಕ್ರವರ್ತಿಗೆ ಈ ದಾಸಿ ಪುತ್ರನ ನೀತಿ ವಚನಗಳು ಅನಾವಶ್ಯಕ. ಸಹೋದರ ದುಶ್ಯಾಸನ, ಅಗ್ರಜ ಈ ವಿದುರನು ಹಿರಿಯನು ಪೂಜ್ಯನು ಎಂದು ಸಹನೆಯನ್ನು ಸುಮ್ಮನಿದ್ದರೆ ರಾಜಸ್ಥಾನವೆಂಬ ಗೌರವವನ್ನು ನರೆಯದೆ ಮಿತಿ ಮೀರಿ ಮಾತನಾಡುತ್ತಿರುವ ಈತನನ್ನು ಸಭೆಯಿಂದ ಆಚೆಗೆ ದೂರಿ ಬಿಡು. ಚಿಕ್ಕಪ್ಪ ವಿದುರ, ನಡೆದುರುಳ ನಡೆದುರುಳ ಕಡು ಸಡಗಲ ನುಡಿಯುವುದನ್ನು ನಡೆದುರುಳ 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 ಕಡು ಸಡಗಲ ನುಡಿಯುವುದನ್ನು ನಡೆದುರುಳ ನಡೆದುರಲಿ ಸಾರಿ
ಯೋಗ್ಯದ ನುಡಿಗಳನ್ನು ನಡೆದುರುಳ ಸಡಗರ ನುಡಿಯುವುದನು ನಡೆದುರುಳ ಚಿಕ್ಕಪ್ಪ ವಿದುರ ನಮ್ಮ ಅಣ್ಣನ ಆಜ್ಞಾನುಸಾರವಾಗಿ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡುವರಾಗು, ಇಲ್ಲವಾದರೆ ಅನರ್ಥವಾದೀತು. ಎಚ್ಚರ! ಭಲೆ ಭಲೆ ಸಹೋದರ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರ ದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೇ ಅವಿವೇಕಿ, ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ತೀರಬೇಕು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರದಾಡುತ್ತಿರುವ ನಿನಗೆ ಶ್ರೇಯಸ್ಸು ಎಂದಿಗೂ ದೊರಕದು. ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಳೆಯನ್ನು ಪ್ರಾರಂಭಿಸಿಕೊಳ್ಳುವಾಗ ಅದನ್ನು ತಡೆಯಬೇಕೆಂದು ಇಟ್ಟಿದ್ದ ಈ ಧನಸ್ಸನ್ನು ಈಗಲೇ ಮುರಿದು ಹಾಕಬೇಕು. ಪ್ರಭಾತವಾಯಿತು. ದುರ್ಯೋಧನ ಪೂಜ್ಯರಾದ ವಿದುರನನ್ನು ಅಪಹಾಸ್ಯಕ್ಕಿಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೇ ಅಲ್ಲ. ಈ ವಿದುರನು ನಿನಗೆ ಸಹಾಯಕನಾಗಿ ನಿಂತಿದ್ದರೆ 3 ಲೋಕದಲ್ಲಿ ನನ್ನನ್ನು ಜಯಿಸುವರೇ ಇಲ್ಲದಂತಾಗುತ್ತಿತ್ತು. ಕರ್ಣ, ಈ ವಿದುರನ ಗೊಡ್ಡಿ ಬೆದರಿಕೆಗೆ ನೀನು ಸಹಾಯದರಬಹುದೇ? ದುರದೋಳ್ ಪಾರ್ಥನ ಶಿರವಂ ತರಿದೋ, ದುರದೋಳ್ ಪಾರ್ಥನ ಶಿರವಂ ತರಿದು ಧರಣಿಗೆ ಉರುಳಿ ಬೆನ್ನುತ್ತೆ ಶಪಥವನಂತೋ ಮಹೇಶ್ವರನ ಕುವರನ ಮೆಟ್ಟಿಸಿ ಮಹೇಶ್ವರನ ಕುವರನ ಮೆಟ್ಟಿಸಿ ವರಜೋಪವನಂತು ನಿನಗೆ ಸಮನಾರಿಹರೈ ಕರುಣ. ಈ ವಿದುರನು ಎಂದು ತಾನ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಈತನ ಬಿಲ್ಲಿನಿಂದ ನಮಗಾಗತಕ್ಕ ಪ್ರಯೋಜನವಾದರೇನು? ಹೋಗಲಿ ಬಿಡು. ಈಗ ಎಲ್ಲರೂ ಕೇಳಿರಿ, ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಮಸ್ಕರಿಸಿದ್ದೇ ಆದರೆ ಕೂಡಲೇ ಅವರನ್ನು ಸಭೆ ನಾದಿಗೆ ದೂರಬೇಕಾಗುವುದು. ಎಚ್ಚರಿಕೆ. ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಎಂದು ಹೇಳಿದನಲ್ಲ, ಸಿದ್ಧವಾಗಿರುವುದೇ? ಇದು ಸಿದ್ಧವಾಗಿರುವುದು, ತೆಗೆದುಕೊಳ್ಳುವರಾಗಿ ಕೊಡಿ. ಆ ಕೃಷ್ಣನ ಬರುವಾಗ ನಾನು ಇದನ್ನೇ ನೋಡ್ತಾ ಕುಳಿತುಕೊಳ್ಬೇಕು. ಭೀಷ ದ್ರೋಣಾದಿಗಳು ಎತ್ತಿ ನಿಂತು ನಮಸ್ಕರಿಸಿದರು. ಈ ದುರ್ಯೋಧನು ಕಣ್ಣೆತ್ತಿ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಆ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ನಮಸ್ಕರಿಸುವಂತೆ ಮಾಡುವಿರು. ಯೋಗಮಾಯೆ, ಜಾಗೃತರಾಗು. ಕೌರವೇಶ್ವರ, ಚಕ್ರವರ್ತಿಯಾದ ನೀನು ನನ್ನ ದೂತನಾಗಿ ಬಂದಿರುವ ನನ್ನ ಪಾದದ ಮೇಲೆ ಬಿದ್ದು ನಮಸ್ಕರಿಸಬಹುದೇ? ನಾನೇ ನಿಮ್ಮ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಇಲ್ಲವೆಂದು ಪರೀಕ್ಷೆ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದಂದು ಹೆಮ್ಮೆಗೊಳ್ಳಬೇಡ. ಆ ಒಂದು ವೇಳೆ ನಮಸ್ಕರಿಸಿದೆ ಆದರೆ ಈ ಭೂ ಮಾತೆಗೆಂದು ತಿಳಿ, ನಿನಗಲ್ಲ. ಬಂದದ್ದಾಯಿತು, ಈ ಪೀಠದಲ್ಲಿ ಕುಳಿತುಕೋ. ಹಾಗು ಕೃಷ್ಣ, ನಿನಗೆ ಸ್ತ್ರೀಯರ ನರ್ತನವೆಂದರೆ ಬಲು ಚಪಲವೇ? ಇದ್ದರೂ ಇರಬಹುದು. ಇದ್ದರೂ ಇರಬಹುದೇನು? ಇದ್ದೇ ಇದೆ. ಸಹೋದರ ದುಶ್ಯಾಸನ, ಅಗ್ರಜ, ಮಾಡು ರಾಜನರ್ತಕಿಯರನ್ನು. ಯಾರಲ್ಲಿ ನಮ್ಮ ಅರಮನೆಯ ರಾಜನರ್ತಕೆಯನ್ನು ಬರ ಮಾಡತಕ್ಕದ್ದು? ರಾಜನರ್ತಿಕೆಯು ಸಿದ್ಧವಾಗಿದ್ದರೆ ಕರುನಾಡು ಕುರುಭೂಪ ರಾಜೇಶ್ವರ
ಕುರುಭೂಪ ರಾಜೇಶ್ವರ ಕುರುವಂಶ ಗುರು ತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುರು ತಿಲಕ ಮಕುಟೇಶ್ವರ ಧೀರ ಕರುಣಾಡು ಕುರು ರಾಜೇಶ್ವರ ರೂಪ ಮನೋಹರ ಟಿಪು ಭಯಂಕರ ರೂಪ ಮನೋಹರ ಅಣ್ಣನ ಪರಮಾತ್ಮ ಈ ಚತುರ ಟಿಪು ಭಯಂಕರ ರೂಪ ಮನೋಹರ ಕಣ್ಣನ ಪರಮಾತ್ಮ ಈ ಚತುರ ಸೋದರ ಮಾವನ ಅಲೇ ಮಾವ ಸೋದರ ಮಾವನ ಧೀರ ಚತುರ
ಓದುವ ಈ ಮುರಾರಿ ಈ ಚಲುವನಿಗೆ ಅದಾರು ಸಾಟಿ ಕೃಷ್ಣ ಮುರಾರಿ ಮತ್ತೊಮ್ಮೆ ಹೇಳಿರಿ. ಭೀಮನಿಗೆ ಗುರು ತಿಲಕ ಗುರು ಸಾರ್ವಭೌಮ ಕರುನಾಡು ಗುರು ರಾಜೇಶ್ವರ ತಗತಿ ಬಿದಕ ಜಡ ತಗತಿ ಬಿದಕ ಜಡ ತಗತಿ ಬಿದಕ ಜಡ ತಾಪ್ 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 ತಗದಿ ಬಿದಕ ಜಡ ತಗದಿ ಬಿದಕ ಜಡ ತಗದಿ ಬಿದಕ ಜಡ ತೋಪ್ ತೋಪ್ ತೋಪ್
ಒಂದನೇ ನರ್ತಕಿ, ಎರಡನೇ ನರ್ತಕಿ, ಮೂರನೇ ನರ್ತಕಿ ಎಲ್ಲ ಬರಬೇಕು. ತೆಗೆದುಕೊಳ್ಳಿ ಬಹುಮಾನವನ್ನು. 60,000 ವರ್ಷ, 1000 ವರ್ಷ. ಮುರಹರಿಯು ಸಭೆಗೆ ಬಂದ ಮುಖ್ಯ ಉದ್ದೇಶವನ್ನು ಸಭೆಗೆ ತಿಳಿಸಬಹುದು. ತಿಳಿಸುವರು. ಪರ ಪೂಜ್ಯರಾದ ಆಚಾರ್ಯ ಗುರುರುದ್ರರೇ, ಸರ್ವ ಪಕ್ಷಿಯರೇ, ನಿಮ್ಮ ಮುಂದೆ ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಪಾಂಡವರ ಭವಿಷ್ಯವು ರಾಜಕಾರ್ಯವು ಇಲ್ಲಿ ನಿರ್ಣಯಿಸಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಬಿಚ್ಚೆಯು ಅನುಗ್ರಹಿಸಿ ಗಮನಿಸಬೇಕು. ವಿಷಭೋಜನ, ರಾಕ್ಷಾಕೃದಳ, ಕಪಟದೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಭರಣ ಇಂಥ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ತಮ್ಮಲ್ಲಿ ಯೋಚಿಸುತ್ತಿರುವಾಗ ಈ ಸುಸಮಯನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿ. ಗೌರವೇಶ್ವರ. ಸುಯೋಧನ, ಏತಕ್ಕೆ ಅನುಜರೋಳ್ ಬಿಡು ಪಂತ, ಏತಕ್ಕೆ ಅನುಜರೋಳ್ ಬಿಡು ಪಂತ, ಸಲ್ಲದು ವೈರ ಸಾಧಿಸದಿರು ಚಲ, ಸಲ್ಲದು ವೈರ ಸಾಧಿಸದಿರು ಚಲ, ಸ್ಥಿರವಲ್ಲ ವೈರವ ಅಸ್ಥಿರವೇ ರಾಜ್ಯ, ಸ್ಥಿರವಲ್ಲ ವೈಭವ ಅಸ್ಥಿರವೀ ರಾಜ್ಯ, ದುರ್ಗುಳರ ಬೋಧೆಗೆ ಕಿತ್ತೊಡದಿರು ಜೋಕೆ, ತುಳುರಳ ಬೋಧೆಗೆ ಕಿವಿಗೊಡದಿರು ಜೋಕೆ, ರಾಜ್ಯವನೀತು ಸುಖಲಿ ಬಾಳೋ, ರಾಜ್ಯವನೀತು ಸುಖಲಿ ಬಾಳೋ, ಏತಕ್ಕೆ ಅನುಜರೋಳ್ ಪಂತ, ಏತಕ್ಕೆ ಅನುಜರೋಳ್ ಬಿಡು ಪಂತ, ಬಿಡು ಪಂತ, ಬಿಡು ಪಂತ. ಸುಯೋಧನ, ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜಕಾರ್ಯವನ್ನು ನೀನು ಕೇಳಿದೆಯಲ್ಲವೇ? ಅದರಂತೆ ನಡೆಯುವೆ ಎಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವೂ ಕೂಡ ವಿಷವಾಗುವುದು. ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ವಿರೋಧವೇಕೆ? ದುರಾಭಿಮಾನವನ್ನು ಬಿಟ್ಟು ಅರ್ಧ ರಾಜ್ಯವನ್ನು ಕೊಟ್ಟು ವೈಭವದಿಂದ ದರೇನಾಳು. ಇದೇ ನನ್ನ ಅಭಿಪ್ರಾಯ. ತಾತ, ತಾವು ಸುಮ್ಮನೆ ಇರಿ. ಪರಿಭ್ರಮೆಯಿಂದಲೇ ಕೆಳದಿರು ಮರೆತೋ ಪರಿಭ್ರಮೆಯಿಂದಲೇ ಕೆಳದಿರು ಮರೆತೋ ಸರಳರ
ಕುರು ಪಾಂಡವರಳ್ ಸಮರವು ಬೇಡವೋ ಕುರು ಪಾಂಡವರಳ್ ಸಮರವು ಬೇಡವೋ ಕುರು ಪಾಂಡವರಳ್ ಸಮರವು ಬೇಡವೋ ಕುರು ಪಾಂಡವರಳ್ ಸಮರವು ಬೇಡವೋ ಹಠವನ್ನು ಸಾಧಿಸಿ ಕೆಳದಿರು ಮನದಲ್ಲಿ ಹಠವನ್ನು ಸಾಧಿಸಿ ಕೆಳದಿರು ಮನೋಜ ಪರಿಭ್ರಮೆಯಿಂದಲೇ ಕೆಳದಿರು ಮನದಲ್ಲಿ ಮನವೋಸುವನು ಮರೆತೋ ವಸ್ತಾ ದುರ್ಯೋಧನ ಶಾಂತಿ ಸಮಾಧಾನಕ್ಕೆ ಬಂದವರನ್ನು ಸಮರಸ್ಥಳನಾಗಿ ಮಾಡಬೇಡ. ಇದೀಗ ಸಂಧಿಗೆ ಸುಸಮಯ. ಹಠದಿಂದ ಅದನ್ನು ನಿರಾಕರಿಸಬೇಡ. ಪಾಂಡವರೇನು ಹನ್ನೆರೆ ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ರಾಜ್ಯದ ಮೇಲೆ ನಿನಗೆ ಎಷ್ಟು ಅಧಿಕಾರ ಇದೆಯೋ ಆ ಪಾಂಡವರಿಗೂ ಅಷ್ಟೇ ಅಧಿಕಾರ ಇರುವುದು. ಶ್ರೀಕೃಷ್ಣ ಪರಮಾತ್ಮನ ಮಾತಿನಂತೆ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅದನ್ನು ಸಂತೈಸಿದೆ ನನ್ನ ಅಭಿಮತ. ಗುರುದೇವ, ವಿದುರ ಮಹಾಶಯರು ನನಗೆ ಉಪದೇಶ ಮಾಡುವುದರಲ್ಲಿ ನೀವು ಒಬ್ಬರು, ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ಅವರಿಗೆ ಸದುಪದೇಶ ಮಾಡುವುದು ನಮ್ಮಗಳ ಕರ್ತವ್ಯ. ಈಗ ನಾನು ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಈಗ ನೀನು ರಾಜ್ಯ ಮದದಿಂದ ಗರ್ವಿತನಾಗಿರುವೆ. ನಿನ್ನ ಕಿವಿಗಳು ಮುಚ್ಚಿವಾಗಿವೆ. ನನ್ನ ಹಿತೋಪದೇಶಗಳು ನಿನಗೆ ಕೇಳುವುದಿಲ್ಲ. ಆದರೂ ಹೇಳುವೆನು. ಪಿತಾಮಹ ಭೀಷ್ಮರು, ಗುರು ದ್ರೋಣರು, ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲಾರೆ. ಇದೀಗ ಸಂಧಿಗೆ ಸುಸಮಯ. ನಿನ್ನ ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ರಾಜ್ಯವೆಲ್ಲವನ್ನೂ ನೀನೇ ಅನುಭವಿಸು. ನಿನ್ನ ಇಚ್ಛೆಯದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಪ್ರಾಯ. ವಿದುರ ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಿಲ್ಲ ಯಾಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ದೋಷವು ಮಾತ್ರ ಕಂಡು ಬರುತ್ತಿರುವುದು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಶ್ಚಾಪಾದಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದ ಹೇಳಿದೆ. ಮಹಾನುಭಾವನಾದ ಕೃಷ್ಣ ನಿನ್ನ ದೂತತ್ವವನ್ನು ಬಹುಸ್ವಾಂಗೀಯನಾಗಿ ಹೇಳಿಕೊಂಡಿದೆ. ಆದರೆ ನಿನ್ನ ಮರಳ ಮಾತಿಗೆ ಒಳಪಡುವ ಬುದ್ಧಿ ಮಾತ್ರ ಈ ದುರ್ಯೋಧನಲ್ಲ. ಇದು ಶುದ್ಧ ಸತ್ಯ ರಕ್ತ ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಂಕಾರ, ದುಶ್ವಾಸದ ದುರಾಭಿಮಾನ. ವಿಚಾರ ಮಾಡಿಕೊಳ್ಳುವ ಸಾಕು ಮಾಡು ನಿನ್ನ ಪ್ರಯತ್ನವನ್ನು ಕೃಷ್ಣ. ನಾನು ಅದನ್ನು ಮೊದಲೇ ಬರೆಯಲು ಏನು ಹೇಳಿದೆ? ನಮ್ಮದು ದುರಗ್ರಹದ, ದುರಂಕಾರದ, ದುಸ್ಸಹವಾಸದ, ದುರಾಸೆಯದ ದುರಾಭಿಮಾನವೇ. ಆಗೆಲ್ಲ ಕೇಳು ಕೃಷ್ಣ, ಈ ದುರ್ಯೋಧನ ಸಲಹೆ ಪಡೆಯಬೇಕೆಂದಿರುತ್ತದೆ. ಆ ನಿನ್ನ ಬಣ್ಣ ಭೀಮ ಅದು ದುರಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ಒಲಿಸಬೇಕೆಂದಿರಲವೇ ಆ ನಿನ್ನ ಮಧ್ಯಮ ಪಾಂಡವ ಪಾತ್ರ ಅದು ದುರಗ್ರಹ. ನಿನ್ನಂತಹ ಕಬಡ್ಡಿಯ ಸ್ನೇಹವನ್ನು ಬೆಳೆಸಿದ್ದರಲ್ಲವೇ ಆ ಏಡಿ ಪಾಂಡವರು ಅದು ದುರಾಭಿಮಾನ. ದುರ್ಯೋಧನ ದುಶ್ಯಾಸನನ್ನು ಪುಡಿಗೈದು ಭರತ ಖಂಡದಲ್ಲಿ ಧ್ವಜ ಪತಾಕೆಯನ್ನು ಆರಿಸಲು ಯೋಜನೆ ಮಾಡುತ್ತಿದ್ದರಲ್ಲವೇ ಆ ನಿನ್ನ ಏಡಿ ಪಾಂಡವರು ಅದು ದುರಾಸೆಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೆಮ್ಮೆಗೊಳ್ಳುತ್ತಿದ್ದರಲ್ಲವೇ ಆ ನಿನ್ನ ಏಡಿ ಪಾಂಡವರು ಅದು ದುರಾಭಿಮಾನ. ಎಚ್ಚೇರ ಕೃಷ್ಣ, ಈ ವಿಫಲವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿನೂ ಸಾಧ್ಯವಿಲ್ಲ. ಸುಮ್ಮನೆ ಕಂಡ ಶೋಷಣೆಯಿಂದೇನು ಪ್ರಯೋಜನ ಇಲ್ಲ ಕೃಷ್ಣ. ಹೋಗು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಜಾಲೆಯು ಈ ಯುದ್ಧದ ಬಿರುಮಾತುಗಳಿಂದ
ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ನನಗೆ ಸರಿಸಮ ನನಗೆ ಸರಿಸಮ ಪಂಚಪಾಂಡವರ ಸೈನ್ಯ ನೋಡಿ ನನಗೆ ಸರಿಸಮ ಸಹೋದರ ಭಾರತ ಜನರ ಕೊಲ್ಲುಗ ವರದಿ ಸಾರ್ಥಕಗೊಳಿಸುವ ಮುರುಗ ಪದಾರ್ಥ ಭಾರತ ಜನರು ಕೊಲ್ಲುಗ ವರದಿ ಸಾರ್ಥಕಗೊಳಿಸುವ ಮುರುಗ ಪದಾರ್ಥ ಜಯವನ್ನು ಗಳಿಸಿ ಸಂತಸದಿಂದ ಜಯವನ್ನು ಗಳಿಸಿ ಸಂತಸದಿಂದ ಆರಿಸಿ ಬರುವೆ ವಿಜಯ ಧ್ವಜವನ್ನು ನನಗೆ ಸರಿಸಮ ಪಂಚಪಾಂಡವ ಸೈನ್ಯದಲ್ಲಿ ನನಗೆ ಸರಿಸಮ ಸಮಾನರ ಹರಿಗರು ಸಮಾನರ ಹರಿಗರು ಸಮಾನರ ಹರಿಗರು ಕೃಷ್ಣ ಪಾಂಡವರು ಸೇರಾ ಸಮುದ್ರವನ್ನು ಕಲಕಿ ಬಿಡಬಲ್ಲ ಗಂಡುಗಲಿಗಳು ನಾವು. ಆ ಪುಂಡ ಭೀಮನು ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನನು ಸದಾ ಸಿದ್ಧ. ವಾಗು ಸಮರವೇ ಸಿದ್ಧ. ಬರೇ ಸಹೋದರ ಕೃಷ್ಣ, ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಅಗೇತಿರದ ಹೊರತು ಈ ರಾಧೆಯನಿಗೆ ಪೃಷ್ಠವನ್ನು ವೃತ್ತಿಸುವುದಿಲ್ಲ. ದುರ್ಯೋಧನ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ವೀರರಿಗೆಲ್ಲ. ಬಲೆ ಬಲೆ ಕರ್ಣ ಬಲೆ ಕೌರವೇಶ್ವರ. ಕರ್ಣನ ಬಿರುಸು ಮಾತುಗಳಿಂದ ಕೃಷ್ಣನ ಕಂಠ ಬಿರಿದಂತಾಗಿರುವುದು. ಕಾರಣ ನೀನು ಈ ರೀತಿಯಾಗಿ ಮಾತನಾಡುತ್ತಿರುವೆಯಲ್ಲ, ಅರ್ಜುನನ ಮೇಲಿನ ವೈರಕ್ಕೆ ಇಡೀ ಕ್ಷತ್ರಿಯವನ್ನೇ ನಾಶಪಡಿಸಲು ಯೋಚಿಸುತ್ತಿರುವೆಯಲ್ಲ, ಇದೂ ನಿನಗೆ ಧರ್ಮವೇ? ಯೋಚಿಸಿ ನೋಡು. ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಿ ಬಂದು ದಾತನಾದೆಯೇಗೆ? ಪಾಂಡವರ ಹಿತ ಬಯಸಿ ಬಂದ ವೀರ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಜಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ಅಟವಂತರು ನಾವು ದಿಟವೆಂದು ನೀನು ಹಠವಂತರು ನಾವು ದಿಟವೆಂದು ನೀತಿಳಿ. ಹಠವಂತರು ನಾವು ದಿಟವೆಂದು ನೀತಿಳಿ. ದುರದಳು ಪಾಪದ ಚಿರವನ್ನು ತರಿಯುತ್ತೆ. ದುರದಳು ಪಾಪದ ಚಿರವನ್ನು ತರಿಯುತ್ತೆ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಜಯವ ಬಲ್ಲವನೇ. ಸಲ್ಲದು ನಿನಗೆ
ವಲ್ಲವನೇ ಸಲ್ಲದು ನಿನಗೆ ವಲ್ಲವನೇ ವಾಮ ವಲ್ಲವನೇ. ಕೃಷ್ಣ, ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆ ಅಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಗೌರವೇಶ್ವರನಿಗಾಗಿ ತನುಮನವನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಓಹೋ, ಮೀರಿತು. ಮದನ್ಮತನಾದ ಇವರೊಡನೆ ಮಾತನಾಡುವುದು ಅನುಚಿತ. ಆದರೂ ಒಂದು ಮಾತನ್ನು ಹೇಳು ದುರ್ಯೋಧನ. ಭಾರತ ಭೂಮಿ ಜೈಸ ಸಮಾನ ನಿರಾಕರಿಸಿದರೈ ಭಾರತ ಭೂಮಿ ಜೈಸ ದುರೇಶ ಜೈಸ ಕರಸಿಯನಿಲ್ ಅನುಜಾತರ ಕರಸಿಯನಿಲ್ ಅನುಜಾತರ ಧರೆಯ ನಿಂತು ಚಾಚಿ ಪಡೆದು ಧರೆಯ ನಿಂತು ಚಾಚಿ ಪಡೆದು ವೈರವನೇ ನೀಗಿ ಸೈರನೆಯ ತಾಳೈ ವೈರನಯ ನೀಗಿ ಸೈರನಯ ತಾಳೈ ಆಳೈಗಳು ಪಡಿತ ಹೊರಗುಣ ನೆನೆಗೆ ಪರೆ ದೊರೆಯ ಭಾರತ ಭೂಮಿ ಜೈಸ ದುರೇಶ ಸಮಾನ ನಿರಾಕರಿಸಿದರೈ ಭಾರತ ಭೂಮಿ ಜೈಸ ದುರೇಶ ಜೈಸ ದುರೇಶ. ದುರ್ಯೋಧನ, ಆದರೂ ಒಂದು ಮಾತಿನ ಹೇಳುವನು ಕೇಳು. ಈ ನಿನ್ನ ಗುರಿ ಹಿರಿಯರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಬೇಡ. ಪಾಂಡವರು ನಿನ್ನ ತಂದೆಯ ಪ್ರಭುತ್ವರು, ನಿನ್ನನ್ನು ಯುವರಾಜನೆಂದು ನಿರ್ಮಿಸುವರು. ನಿನ್ನಲ್ಲಿ ಸ್ನೇಹ ಮಮತೆ ಅಲ್ಲದೆ ಮತ್ತೇನು ಬೇಡ. ಈ ಸಂಧಿಯನ್ನು ನಿರಾಕರಿಸಬೇಡ, ಸಂಧಿಗೆ ಸಮರ್ಥಿಸು. ಇದರಲ್ಲಿ ನನ್ನ ಅಪರಾಧವೇನು ಎದುರಾಗ? ಪಾಂಡವರು ಜೂಜಾಡಿ ಸಿರಿ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಎಚ್ಚೇನು ಕೃಷ್ಣ, ಈ ವಿಫಲವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಗೂ ಸಾಧ್ಯವಿಲ್ಲ. ಪಾಂಡವರು 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 ಪಾಂಡವರಿಗೆ ಭಿಕ್ಷಾ ವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೇರುಗಳಾದ ಇವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ, ಯುದ್ಧವು ಕ್ಷತ್ರಿಯನ ಧರ್ಮ. ಕಾಮ ಮೋಕ್ಷ ಅರ್ಥ ಏಕಮಾತ್ರ ಸಾಧನೆ. ಯುದ್ಧದ ಹೊರತಾಗಿ ಕ್ಷತ್ರಿಯನಂದಿಗೂ ಭಯಪಡಲಾಗದು. ಚಿರನಾಗು ದುರ್ಯೋಧನ, ನಿನ್ನ ಯುದ್ಧವೇ ಅಭಿಸ್ಯವಾದರೆ ಅದನ್ನೇ ಹೊಂದುವಂತೆ. ಇದು ಯುದ್ಧವಲ್ಲ, ಪಾಪಾಶಯ, ಕುರುಕುಲ ಕಳಂಕ ಸ್ವರೂಪನೇ ಕೇಳು. ನಿನ್ನ ಅಪರಾಧಗಳು ಏನೆಂದು ಕೇಳಿರುವೆಯಾ? ಧರ್ಮನಿಷ್ಠರು ಸ್ನೇಹಶೀಲರಾದ ಆತ್ಮೀಯ ಬಂಧುಗಳಲ್ಲಿ ಜಗನ್ಯವಾದ ರಾಕ್ಷಸ ವೃತ್ತಿಯನ್ನೇ ಹೊಂದಿವೆ. ವಾರಣಾವತಾರದ ಅರಗಿನ ಮನೆ, ವಂತಿಗಾದ ಭಂಗ, ಏಕಚಕ್ರವರ್ತಿಯ ವಿಷಪ್ರಾರ್ಥನ, ಸರ್ಪಭಂಗ, ಇವು ಎಲ್ಲವನ್ನೂ ಮರೆತೆಯಾ? ಭೀಷ್ಮ ದ್ರೋಣಾದಿ ಮಾತುಗಳನ್ನು ನಿರಾಕರಿಸಿ ಅನ್ಯಾಯ ಆಚರಣೆಗಳಲ್ಲಿ ಕೀರ್ತಿ ಸಹಿಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರು ತಲೆ ಕಟ್ಟ ಕಡೆಯಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟಣದ ವೀರ ಕೆಚ್ಚರೆ ಕಟ್ಟಾಳು ಈ ಚಕ್ರೇಶ್ವರ ನೋಡಿ ಕಣಕ್ಕೆ ಕೇಕೆ ಹಾಕಿ ನಕ್ಕಳಲ್ಲ ನಿನ್ನ ಪಾಂಡವ ಸುದ್ದಿ. ವಂಚಾಲಿ ಅಂದೇ ದೊಡ್ಡದು ಛಲ. ಭೂತ ಪ್ರೇತಗೆ ಒಡೆಯನಾದ ಭೂತನಾಥೇಶ್ವರನೇ ಕರ್ಣಕ್ಕೆ ಕಾಲ್ಕೆರಲು ನಿಂತರೂ ಸರಿ. ಕಲಿಹಂಸದ ನಿರ್ಮಿತವಾದ ಈ ರತ್ನ ಸಿಂಹಾಸನವು ರಕ್ತದ ಮೊರೆಯಲ್ಲಿ ಕೊಚ್ಚಿ ಹೋದರೂ ಸರಿ. ಅಸ್ತಿನಾವತಿ ಈ ಚಕ್ರೇಶ್ವರನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಹರಿಯೇ
ಹಠ ಮಾಡಿ ಗೆಲ್ಲಲಿ ಅವರ ರಾಜ್ಯವ. ಕೃಷ್ಣ ಹರಿಯೇ ಹಠ ಮಾಡಿ ಗೆಲ್ಲಲಿ ಅವರ ರಾಜ್ಯವ. ಛಲವದ ಬಿಡನು ಛಲವನ್ನು ಕೊಡೆನು ಛಲವ ಜಯಿಸಿ ಗನ ಮೊದಲೇ ಮೆರೆಯುವೆ. ಛಲವ ಜಯಿಸಿ ಗನ ಮೊದಲೇ ಮೆರೆಯುವೆ. ಕೊಡುವುದಿಲ್ಲವೋ ರಾಜ್ಯವ ಕಡೆಯ ಮತಿಗ ರಾಜ್ಯದೊಳಗೆ ಕೊಡುವುದಿಲ್ಲವೋ ರಾಜ್ಯವ. ಅಯ್ಯೇನಿ ಪಾಂಡವರು ಎನ್ನೊಡನೆ ಯುದ್ಧ ಮಾಡಿ ಅಯ್ಯೇನಿ ಪಾಂಡವರು ಎನ್ನೊಡನೆ ಯುದ್ಧ ಮಾಡಿ ಗೆಲ್ಲಲಿ ರಾಜ್ಯ ನೋಡಿ ಕೊಡುವೆದ. ಮಾಡಿ ಗೆಲ್ಲಲಿ ರಾಜ್ಯ ನೋಡಿ ಕೊಡುವೆದ. ಕೊಡುವುದಿಲ್ಲವೋ ರಾಜ್ಯವ ಕಡೆಯ ಮತಿಗ ರಾಜ್ಯದೊಳಗೆ ಕೊಡುವುದಿಲ್ಲವೋ ರಾಜ್ಯ ಕೊಡುವುದಿಲ್ಲವೋ ರಾಜ್ಯ ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ ಆ ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಿಂದ ಸಂಧಾನದಿಂದ ದೊರಕದು. ಮಾಡುವೆ ತೊಡೆತಟ್ಟಿ ಯುದ್ಧ ಕಡ ಕಡಿ ಸತ್ತರೆ ಸಾಹಿತ್ಯ ಬದುಕಿದರೆ ಅಟಂಗಂಟ ಸಾಮ್ರಾಜ್ಯ. ಇದು ನನ್ನ ಕಡೆಯ ಸಂದೇಶ. ಹೋಗು ಕೃಷ್ಣ ಹೋಗು. ಆ ನಿನ್ನ ಹೇಳಿ ಪಾಂಡವರಿಗೆ ಯುದ್ಧ ಸರಗಳನ್ನು ಅಣಿಪಡಿಸುವಂತೆ ತಿಳಿಸಿಬಿಡು. ಅಹಂಕಾರದಿಂದ ಮೆರೆಯುತ್ತಿರೋ ನಿನಗೆ ಎಷ್ಟು ಹೇಳಿದರೂ ಸಲ್ಲದು. ಅರ್ಜುನನ ಬಾಣವನ್ನು ಎದುರು ನೋಡುತ್ತಿರು. ಕೃಷ್ಣ ಇನ್ನು ಎಲ್ಲಿಗೆ ಹೋಗುತ್ತಿರುವೆ? ವಿಜಯರಾಜನ ಮೇಲೆತ್ತಿರುವುದನ್ನು ಅಪಹರಿಸಿದ ವಾಕ್ಯದಿಂದ ನಿಲ್ಲಿಸಿ ಮಾತನಾಡುತ್ತಿರುವ ನಿನಗೆ ಅತಿ ಬೇಡ ದುರ್ಯೋಧನನೆ ತೋರಿಸ ದುರ್ಯೋಧನ ಕೃಷ್ಣ ಅತಿ ಬೇಡ ದುರ್ಯೋಧನನೆ ತೋರಿಸ ಅದೇ ಗೆದ್ದು ಬದರುವೆ ಅದೇ ಮಾತು ಮಗಳುವೆ. ಅದೇ ಗೆದ್ದು ಬದರುವೆ ಅದೇ ಮಾತು ಮಗಳುವೆ. ಕುಲಹೀನ ಕುಲವ ಮರದೆಯ ಸುರಜೊಳು ಕಡಿಯದೆ ಇರುವೆ. ಕುಲಹೀನ ಕುಲವ ಮರದೆಯ ಸುರಜೊಳು ಕಡಿಯದೆ ಇರುವೆ. ಕದನ ತೊಳು ನಿನ್ನ ಮಾಧವನ ಡಗಿಪೆ ಕದನ ತೊಳು ನಿನ್ನ ಮಾಧವನ ಡಗಿಪೆ ತಂದು ತವ ಪಡುವೆ ದುರ್ಯೋಧನ ತಂದು ತವ ಪಡುವೆ. ಸರ್ವೋತ್ತಮ ಜಯ ಈ ನಿನ್ನ ಮೋಸ ಮಂದ ಮಜೆಯದೆ ಮುಂದೆ ನರಿಯದೆ ಮಂದ ಮಜೆಯದೆ ಮುಂದೆ ನರಿಯದೆ ಬಂದು ತವ ಪಡುವೆ ದುರ್ಯೋಧನ ಬಂದು ತವ ಪಡುವೆ. ಸರ್ವೋತ್ತಮ ಜಯ ಈ ನಿನ್ನ ಮೋಸ ಸರ್ವೋತ್ತಮ ಜಯ ಈ ನಿನ್ನ ಮೋಸ. ಸೈರಿಸ ಪಲ್ಲವನ ದುರ್ಯೋಧನ ಸೈರಿಸ ಪಲ್ಲವನ ಪರಮ ಪುರುಷನೆಂಬ ಬಿರುದನು ಕೊಡವಿಯೋಳು ಅಡಗಿದೆ ಕೆಡುಕನೆ. ಪರಮ ಪುರುಷನೆಂಬ ಬಿರುದನು ಕೊಡವಿಯೋಳು ಅಡಗಿದೆ ಕೆಡುಕನೆ. ಅತಿ ಬೇಳೆ ದುರ್ಯೋಧನ ತೋರಿಸ ಸಾಧಿ ಪಡೆ ಸೈರನ 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 ಸೈರನ. ಕೃಷ್ಣ ಎಲ್ಲಿಗೆ ಹೋಗಲಿಲ್ಲ. ನಿನಗೆ ತಕ್ಕ ಶಿಕ್ಷೆಯನ್ನು ಮಾಡಿಸುವುದು. ಸಹೋದರ ದುಶ್ಯಾಸನ ಈತನನ್ನು ಹಗ್ಗದಿಂದ ಬಂಧಿಸು. ಏನು ಮಂದಮತಿಗಳ ನನ್ನನ್ನು ಬಂಧಿಸುವಿರಾ? ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು, ಬಟ್ಟೆಯಿಂದ ಬೆಂಕಿಯನ್ನು ಪ್ರತಿಬಂಧಿಸುವಂಗೆ ನನ್ನನ್ನು ಬಂಧಿಸುವಿರಾ? ಎಲ್ಲಿ ಬಂಧಿಸಿ ನೋಡುವಣ? ಎಲ್ಲೋ ಕೃಷ್ಣ, ಹಿಂದೆ ನೀನು ಗೋವುಗಳ ಕುತ್ತಿಗೆ ಹಗ್ಗವನ್ನು ಹಾಕಿ ಸೆಳೆದಂತೆ ಈಗ ನಿನ್ನ ಕುತ್ತಿಗೆ ಹಗ್ಗವನ್ನು ಹಾಕಿ ಸೆಳೆದುಕೊಂಡು ಹೋಗುತ್ತೇವೆ. ಅಲ್ಲಿಯೂ ಕೃಷ್ಣ, ಇಲ್ಲಿಯೂ ಕೃಷ್ಣ, ಎಲ್ಲೆಲ್ಲಿಯೂ